ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಏನಂದರೆ ಇವತ್ತು ನಾನು ಸಂಜೆ ಒಂದು 5 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ನಮ್ಮ ಆಡುಗಳು ಮೇಯ್ತಾ ಇದೆ ನೋಡಿ. ಇಲ್ಲೇ ನಮ್ಮ ತಂಗಿ ಸೊಸೆಯೊಳಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲೇ ತುಂಬ ದಿನ ಆಗಿತ್ತು, ಅಲ್ಲೇ 1 ಮಂತ್ ಆಗಿತ್ತು ಆಡುಗಳು ಮೇಯಿಸಿ ಮನೆ ಹತ್ರನೇ ಕಟ್ಟಿ ಮೇಯಿಸ್ತಾ ಇದ್ದಿದ್ದು. ಹುಲ್ಲು ಒಣಹುಲ್ಲಾಗ್ತಾ ಇದೆ. ಇವತ್ತು ಒಂದು ದೊಡ್ಡದೊಂದು ಆತ ಇತ್ತಲ್ಲ, ಅದನ್ನು ಇಟ್ಕೊಂಡು ಹೋದ್ರು, ಮಾರಿದ್ದು ಅವ್ರು ಇಟ್ಕೊಂಡು ಹೋದ್ರು. ಅದಕ್ಕೆ ಈ ಮೂರೇ ಅಲ್ವಾ, ಅದಕ್ಕೋಸ್ಕರ ಇಲ್ಲೇ ಮೇಯ್ಸೋದಕ್ಕೆ ಬಿಟ್ಟಿದ್ದೀನಿ ಮನೆ ಮುಂದೆನೇ. ಇಲ್ಲೇ ತಂಗಿ ಸೊಸೆಯೊಳಗೆ ಮೇಯ್ತಾ ಇದ್ದಾವೆ ನೋಡಿ. ಮನೆ ಕಾಣಿಸುತ್ತೆ, ಅಲ್ಲೇ ಕಾಣಿಸ್ತಾ ಇಲ್ವಾ? ಗರಿಕೆ ಚಿಗುರಿದೆ. ಈಗ ಒಂದು 4 ದಿನದಲ್ಲಿ ಸ್ವಲ್ಪ ಹಂಗೇನೆ ಸೋನೆ ಥರ ಬಂತು, ಅದಕ್ಕೆ ಗರಿಕೆ ಚಿಗುರಿದೆ. ಗರಿಕೆ ಮೇಯ್ತಾ ಇದ್ದಾವೆ ನೋಡಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಈ ಹಳ್ಳಿ ಹುಡುಗಿನೂ ಬೆಳೆಸಿ ಅಂತ ಕೇಳ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಮೇಯ್ತಾ ಇದ್ದಾವೆ. ತುಂಬ ದಿನ ಆಗಿತ್ತು, 1 ಮಂತ್ ಆಗಿತ್ತು ಫ್ರೆಂಡ್ಸ್. ಮನೆ ಹತ್ರನೇ ಒಣಹುಲ್ಲು ಹಾಕಿ ಮೇಯಿಸ್ತಾ ಇದ್ದೆ. ಇವತ್ತು ಅಕೌಂಟ್ಸ್ ಅವು ಏನು ಗೊತ್ತಾ, ಹಸಿ ಮೇವು ತಿಂದನೆ ಅವು ಆಡುಗಳವು ಮೇಲ್ಗಡೆ ಕೂದಲಿದ್ದಾವಲ್ಲ, ಅವೆಲ್ಲ ಉದುರುತ್ತಾ ಇದ್ದಾವೆ. ಬರೀ ಒಣಹುಲ್ಲು ತಿಂದು ಅದಕ್ಕೆ ನನಗೆ ಸ್ವಲ್ಪ ಇವತ್ತು ಹೊಟ್ಟೆ ಉರಿತಾ ಇತ್ತು. ಅದಕ್ಕೆ ಇವತ್ತು ಮೇಯ್ಸೋಣ, ಏಕೆ ಅಂತಂದರೆ ಮಳೆ ಹೊಯ್ದು ಸ್ವಲ್ಪ ಗರಿಕೆ ಚಿಗುರಿದೆಯಲ್ಲ ಅಂತ ಅಂದ್ಬಿಟ್ಟು. ಬಿಸಿಲು ಕಮ್ಮಿ ಆಗಿದೆ, ಬಿಸಿಲು ಹೋಗಿದೆ. ಅದಕ್ಕೆ ಇಷ್ಟವರೆಗೂ ವೆಯ್ಟ್ ಮಾಡ್ತಾ ಇದ್ದೆ, ಬಿಸಿಲು ಕಮ್ಮಿ ಆಗಲಿ, ಆಮೇಲೆ ಇಲ್ಲೇ ಮನೆ ಮುಂದೆ ಬಿಡೋಣ ಅಂತ ಅಂದ್ಬಿಟ್ಟು, ಇಲ್ಲೇ ತೋಟದೊಳಗೆ ಬಿಡೋಣ ಅಂತ. ಅದಕ್ಕೆ ಬಿಸಿಲು ಕಮ್ಮಿ ಆಗಿದೆ, ಅದಕ್ಕೆ ಇವಾಗ ಮೇಯ್ಸೋದಕ್ಕೆ ಹೊಡ್ಕೊಂಬಿಟ್ಟು ಬಂದಿದ್ದೀನಿ ನೋಡಿ. ಮನೆ ನೋಡಿ, ಅಲ್ಲೇ ಕಾಣಿಸ್ತಾ ಇದೆ. ಇಲ್ಲೇ ಹತ್ರದಲ್ಲೇ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಡಿ, ಅಲ್ಲಿ ಮನೆ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತು, ಒಂದು ½ ಅನ್ ಅವರ್ ನನಗೆ ಕಾಲು ಅಡ್ಡಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಹಸುಗಳನ್ನೆಲ್ಲ ಇನ್ನೂ ಕಟ್ಟಿಲ್ಲ, ಮನೆ ಹತ್ರನೇ ಇದ್ದಾವೆ. ಇವು ಇಟ್ಕೊಂಡು ಹೋಗಿ ಆಮೇಲೆ ಮನೆ ಹತ್ರ ಕಟ್ತೀನಿ. ಇಲ್ಲೇ ಕುತ್ಕೊಳ್ತೀನಿ, ಇಲ್ಲೇ ಚೆನ್ನಾಗಿ ನೆಳ್ಳೈತಿ. ನನಗೆ ಆಡು ಮೇಯಿಸ್ಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಏನಂತ ಅಂದರೆ ನೆರಳಿರ್ಬೇಕಷ್ಟೇ, ಬಿಸಿಲಿರಬಾರ್ದು. ಅದ್ರಲ್ಲಿ ಮೇಯ್ತಾ ಇದೆ. ತಂಗಿ ಸೊಸಿ ನೆರಳು ಚೆನ್ನಾಗಿ ಬೀಳ್ತಾ ಇದೆ, ಆಮೇಲೆ ಗಾಳಿ ಬೀಸ್ತಾ ಇದೆ. ಸಂಜೆ ಆಗಿದೆಯಲ್ಲ, ಚೆನ್ನಾಗಿ ಒಳ್ಳೆ ತಂಪಾಗಿ ಗಾಳಿ ಬೀಸ್ತಾ ಇದೆ. ಅವು ಹೊಟ್ಟೆ ತುಂಬ ಮೇಯ್ದ್ರೆ ನನಗೂ ಖುಷಿಯಾಗುತ್ತೆ. ಇಲ್ಲಿ ನೋಡಿ, ಅಲ್ಲಿ ಮೇಯ್ತಾ ಇದ್ದಾರೆ. ಇವ್ರು 3 ಜನ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಅವನು ಇನ್ನೊಬ್ಬ ವಾತ ಇತ್ತು, ಅದನ್ನು ಇವತ್ತು ಬೆಳಗ್ಗೆ ಇಟ್ಕೊಂಡು ಹೋದ್ರು, ಅದನ್ನು ಮಾರಿದ್ದು. ಇವ್ರನ್ನ ಆದರೂ ಇನ್ನೂ ನೀಟಾಗಿ ಮೇಯಿಸ್ಬೇಕು. ಇಷ್ಟು ದಿನ ಮನೆ ಹತ್ರನೇ ಒಣಹುಲ್ಲು ಹಾಕಿ ಅಲ್ಲೇ ಕಟ್ಟಾಕಿದ್ದು ನೋಡಿ. ಹೊಟ್ಟೆ ಹಸ್ತಿದೆ, ಅದಕ್ಕೆ ತಿಂತ ಕುಂತಿದ್ದಾಳೆ. ಇಲ್ಲ ಅಂದರೆ ಇವಳು ಓಡ್ತಾಳೆ, ಸಿಗೋದೇ ಇಲ್ಲ. ಏನು ಮಾಡ್ತಾ ಇದೀಯಪ್ಪ? ತಿಂಡಿ ಏನು ಮಾಡ್ತೀವತ್ತ? ಇವತ್ತು ಒಲೆಯಲ್ಲಿ ತಿಂಡಿ ಮಾಡೋಣ ಅಂತ ಅಂದರೆ ಟೈಮ್ ಆಗೈತೆ ಆಲ್ರೆಡಿ. ಎದ್ದಿದ್ದು ಲೇಟ್ ಆಗಿತ್ತು. ನಾನು ಏನೋ ಕುಕ್ಕರ್ಲಿ ಹಾಕೋತೀವಿ, ಮಾಡ್ಕೊಡುತ್ತೆ ಬಣ್ಣ. ಅದಕ್ಕೆ ಪಲಾವ್ ಮಾಡ್ತೀಯಾ? ಪಲಾವ ಅದಕ್ಕೆ ಇಲ್ಲೇ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪಲಾವ್ ಮಾಡೋಣ. ಹೆಸರು ಬೇಳೆ ಮಾಡ್ತೀಯಾ? ಒಲೆಯಲ್ಲಿ ಅಡುಗೆ ಮಾಡ್ಬೇಕಂದ್ರೆ ಬೇಗ ಎದ್ದೇಳಬೇಕು. ಆದರೆ ಟೈಮ್ ಆಗೇ ಹೋಯ್ತು ಇವತ್ತು. ಕೋಸಂಬರಿ ಈಗ ನಾನು ಹಾಕಿದ್ದೀನಿ. ಎಷ್ಟೊತ್ತಿನ ಬೇಕು ನೆನೆ? ½ ಅನ್ ಅವರ್. ಜಲ್ದಿ ಇವತ್ತು ವಾರ ಮಾಡ್ಬೇಕು. ಇವತ್ತು ಸೌತೆಕಾಯಿ ತಂದಿದ್ದಲ್ಲ, ಅದಕ್ಕೆ ನೀರಲ್ಲಿ ಗುರಿಯಾಗ ಹೋಗಪ್ಪ ಫಸ್ಟ್ ನೀನು. ಇನ್ನೂ ಜಲ್ದಿ ನೀರು ಊರಾಕಿ ತಿಂತಾರೆ. ರಾತ್ರಿ ಎಲ್ಲ ಮನಿಕೋಬೇಕಾರೆ ಹಂಗಂತಾಳೆ, 5 ಬಿಟ್ಬಿಡು ಅಂತ ನೋಡಿ. ನಾಳೆ 7 ಗಂಟೆ ಆಗೈತೆ. ಇವತ್ತು ಏನೋ ಅಲಾರಾಮು ಹೋಗ್ಲಿಲ್ಲ, ಬಿಡ್ಕೊಳ್ಳಿಲ್ಲ, ಎಚ್ಚರಿಕೆನೇ ಆಗಿಲ್ಲ ಇವತ್ತು. ಇವಾಗ ಆಲಿಸ್ಕೊಂಬಂದು ಈಗ ತರಕಾರಿ ಎತ್ತ ಕುಂತ ಕಾಫಿ ಕುಡ್ದಿದ್ದೀನಿ. ಇವನೇನು ಎತ್ಕೋಬೇಕೇನು ಹಂಗಾಡ್ತಾನೆ? ಟೈ ಹುಚ್ಚು ಬಾಯ. ಅಲ್ಲಿ ಹೋದ್ರೆ ಕೋಳಿ ಕದಿಯಕ್ಕೆ ಇದು ಮಾಡಿಕ್ತಾನೆ. ಇನ್ನು ಸ್ನಾನ ಮಾಡಿ ನೀರು ಕಾಸಿಲ್ಲ, ಏನಿಲ್ಲ. ನೀರು ಕಾಸ್ಕೊಂಡು ಶನಿವಾರ ಬೇರೆ.
ಶನಿವಾರ ಬರ್ತು ಅಂದರೆ ವಾರ ಮಾಡಬೇಕು ಎಲ್ಲ. ಯಾಕೆಂದರೆ ನಾವು ಮೂಲಿಗ್ರಪ್ಪ ಮಕ್ಕಳು ಶನಿವಾರ ಬರ್ತು ಅಂದರೆ ವಾರ ಮಾಡಬೇಕು. ಅದು ಗಂಡು ಮಕ್ಕಳು ಜಾಸ್ತಿ ಮಾಡಬೇಕು. ಯಾಕೆಂದರೆ ಮುಳುಕ್ಕೆಲ್ಲ ಮಾಡಿದ್ವಿ, ಮೂಲಿಗ್ರಪ್ಪಗೆ ಮುಳುಕ್ ಮಾಡ್ತಾರೆ. ಮುಳುಕ್ ಮಾಡೋಕ್ಕೆ ಏನಾಗುತ್ತೆ ಅಂದ್ರೆ ನಾವೇ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಬೇಕು. ನಾವೊಂದು 2 ಸಲ ಹೋಗಿರೋದು ಅಷ್ಟೇ ಮೂಲಿಗ್ರಪ್ಪಗೆ. ನಾವು ಸಹ ದೇವ್ರು ಮಾಡಬೇಕು ಗೊತ್ತಂತಿದ್ದು ನನ್ನ ಮಕ್ಕಳಾಯ್ತು ಅಲ್ಲ ಟೈಮಾಗಿ ಹೋಗ್ಬಿಟ್ಟಿದೆ. ಕುದಿಯೋ ಸ್ವಲ್ಪ ಇಲ್ಲೇ ಕಿತ್ಕೊಳ್ತಾ ಇದೆಯಾ? ಅದು ಚಿಗುರಾಕೆ ಬಿಡ್ಬೇಡ, ಇಷ್ಟೇ ಇದು ಮಾಡು. ಪಲಾವ್ಗೆ ಪುದೀನ ಒಂಚೂರು ಅಂಟು ಕಳೆಗಟ್ಟ ಸುಮ್ಮ ಬಿಡ್ಬೇಕಂತದ. ಕೊತ್ತಂಬರಿ ಸೊಪ್ಪು ಇಲ್ಲ, ಪುದೀನ ಹಾಕಲಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರಲ್ಲ. ಅದಕ್ಕೆ ಅದಿಷ್ಟೇ ಇದು ಮಾಡ್ತೀವಿ. ಕೊತ್ತಂಬರಿ ಸೊಪ್ಪು ತಗೊಂಬಂದಿದ್ದೀನಿ. ಅಲ್ಲ ಫ್ರೆಂಡ್ಸ್, ಏನಂದ್ರೆ ಕೊತ್ತಂಬರಿ ಸೊಪ್ಪು ತಗೊಂಬಂದಿಂತ ಅಂಗಡಿಗೆ ಹೇಳಿದ್ದೀನಿ. ಇವ್ರು ಹೋಗ್ಬಿಟ್ಟು ಹಸಿಮೆಣ್ಸಿಕಾಯಿ ಮನೆಯಲ್ಲ ಹಸಿಮೆಣ್ಸಿಕಾಯಿ ಸೌತೆಕಾಯಿ ತಗೊಂಡು ಹಂಗೆ ಬಂದಿದ್ದಾರೆ. ಯಾವ್ದು ತರ್ಬೇಕು ಅದನ್ನ ತಗೊಂಬಂದಿಲ್ಲ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಅಡುಗೆ ಆಗಲ್ಲ. ನನ್ನ ಗಂಡು ಮರವಿನ ಕಾಯಿಲೆ ಜಾಸ್ತಿ. ನೀರು ಒಲೆ ಮಾತ್ರ ಕಾಯಿ ಮಟ್ಟ ಇದ್ಬಿಟ್ರೆ ಮಾತ್ರ ನೀರು ಬರೋಕ್ಕಾಗತ್ತೆ. ಸೌದೆಗಿಂತಲೂ ಬೆಸ್ಟ್. ಕಚ್ಕೊಳ್ಕೊಂಡು ನಾವು ಸ್ವಲ್ಪ ಹಿಂಸೆ. ನೆಲ ಸೀಟು ನೀರು ಕಚ್ಕೊಂಡಕ್ಕೆ ಹುಲ್ಲಿಗೆ ನೀರು ಹಾಕ್ಬಿಟ್ಟು ಹುಲ್ಲಿರ್ದ ಒಲೆ ಹಚ್ಕೋಬಾರ್ದ ಅಲ್ಲಿ. ಸ್ವಾನಂತೆ ಕಾಯಿ ಮಟ್ಟ ಇದೆ ಆಯ್ತಾನ ಅಲ್ಲಿ. ನನಗೆ ನೆಲ ಸೀಟ್ ಕೊಟ್ಟರೆ ದೀಪಕ್ಕೆ ಹಚ್ತೀನಿ. ಯಾವ್ದು ಹೋಯ್ತು ನಾವು ನೀನೇ ನಿಧಾನಕ್ಕೆ ಬೇಕು ವಾರ ಮಾಡ್ಕೊ. ಹುಲ್ಲು ಮೆದ್ದೆ ಹೆಂಗೆ ಬಿಟ್ಬಿಟ್ಟು ಇದೇ ಕಷ್ಟ. ನಾನೇ ಬಿಟ್ಟಿದ್ದಲ್ವಾ ಇದನ್ನ ಸ್ವಲ್ಪ ಹೆಂಗೆ ಬಿಟ್ಬಿಟ್ಟಿದ್ದೀನಿ. ಅವರು ನೀಟಾಗಿ ಬಿಡ್ತಾರೆ, ಅವ್ರ ಥರ ಬಿಡ್ತಿರ್ಲಿಲ್ಲ ನಾನು. ಅದಕ್ಕೆ ಅವ್ನು ಬೈತಲ್ಲ ನಮ್ಮ ಮನೇಲಿ ನೀಟಾಗಿ ಬಿಟ್ಟಿಲ್ಲ ಅಂತ. ನನ್ನ ಕರನು ಕಟ್ಟಾಕಿದ್ದ ಮೇಕೆ, ಕರ ಕಟ್ಟಾಕಿದ್ದ ಮೇಕೆ, ಅದು ಹಸಿರು ಕಟ್ಟಾಕಿದ್ದ ಮೇಕೆ ಅಂದೆ. ಮೇಕೆ ಕಟ್ಟಾಕಿದ್ದ ಅಂದೆ. ನೋಡಿ ಇನ್ನು ಕೋಳಿ ಕೌಚ ಹಾಕಿದ್ದೀನಿ. ಕೊಟ್ಟಿಗೆ ಹಿಂಗೆ ಇದು ಬಿಟ್ಟರೆ ಅದ್ಗಿನ ಕಾಟ ಒಂದು ಸ್ವಲ್ಪ, ಹಂಗಾಗಿ ಕೌಚ ಹಾಕಿದ್ದೀನಿ. ಅದು ಬಂದೈತಾ? ಚೂರು ಬಿಡ್ತಿದ್ದಳಿ ಕದಾಕ್ತೀನಿ ಹೋಗ್ದಂಗೆ. ಅದ್ಗಳು ಕಟ್ಟ ನೋಡ 6 ಮರಿ ಇದ್ದಾವೆ. ಅಲ್ಲೇ 5 ಮಾಡ್ಕೊಂಡಿತ್ತು. ಒಂದು ಇನ್ನೂ ಕೊಡ್ತೀನಿ ನೋಡಿ. ಇಲ್ಲೂ ಗಾಡಿ ಗಲ್ಲ ಹೋಯ್ಕೊಂಡು ಹೊಸಿ ಗಲೀಜು ಮಾಡ್ಕೊಂಡಿಲ್ಲ ಕಂತಾರ ನೋಡಿಲಿ. ಅದು ಹೆಂಗೆ ಮನೆ ಕತ್ತವ್ಕೊಂಡು ಹಸ್ಕೊಳ್ತದ. ಸಿಮೆಂಟ್ ಹಾಕ್ಸ್ಬೇಕು, ಸ್ವಲ್ಪ ಹಾಕ್ಸ್ಬೇಕು ನಂದು ತಿಂಗಳಿಗೆ. ನೋಡಿ ಇಲ್ಲಿ ಮನೆ ನೋಡಿ, ಈ ಕಡೆ ಆಡೆಲ್ಲ ಮನೆ ಕಡಕ್ಕೆ ಜಾಗ ಚೆನ್ನಾಗಿದೆ. ಆಡು ಮನೆ ಕಡಕ್ಕೆಲ್ಲ ಜಾಗ ಚೆನ್ನಾಗೈತೆ. ಇಲ್ಲಿ ಒಂದು ಸ್ವಲ್ಪ ನೋಡಿ ಇದೆಲ್ಲ ಗುಂಡಿ ನಿಂತ್ಕೊಂಡು ಅವು ಮುಸುರೆ ನೀರು ಚೆನ್ನಾಗಿ ಕುಡಿತಾಯೇನೋ, ಗಲೀಜಾಗೈತಿ ಇಲ್ಲಿ. ಅದು ಹೆಂಗೆ ಮನೆ ಕತ್ತವ್ರು ರಾತ್ರಿ ಹೊತ್ತು. ಅದಕ್ಕೆ ರಾತ್ರಿ ಹೊತ್ತು ನೋಡಿ ವೇಸ್ಟ್ ಹುಲ್ಲು ಐತಲ್ಲ ಇದೆಲ್ಲ ಬಳ್ದು ಕಾಲು ದಸಿಗೆ ಹಾಕ್ಬಿಡ್ತೀನಿ. ಅಡಿ ಕಾಯ್ಕೊಂಡಾಗ ಇದ್ರ ಮೇಲೆ ಮನೆ ಕತ್ತವೆ. ದೊಡ್ಡ ದೋಸೆ ಐತಲ್ಲ ಅದೇ ಜಾಸ್ತಿ ಗಲೀಜು ಮಾಡ್ಕೊಳ್ಳಿ. ಗಾಡಿ ಸಿಮೆಂಟ್ ಹಾಕ್ಬಿಟ್ರೆ ಅಡಿಕೊಂದು ಇದು ಹಸುದ ಮ್ಯಾಟ್ ಬರುತ್ತಲ್ಲ, ಮ್ಯಾಟ್ ಹಾಕಿ
ಐ ಬಾ ಕರ್ಕೊಂಡು ಅಲ್ಲೇ ಹೋಯ್ತೈತಿ ಮೊದಲು ಕೋಚ್ ಹಾಕ್ಬೇಕಿತ್ತು ಐ ಕೋಚ್ ಹಾಕೊಂಡು ಆಮೇಲೆ ಕೋಚ್ ಕಾಟ ಇರೋ ಮನೆ ಯಾವಾಗ ಕರ್ಕೋಬೇಕು ನೀರೆಲ್ಲ ಉಳಿತೈತೆ ಮಾಡ್ತಾರೆ ಇದೆಲ್ಲ ಅಡಿ ಹೆಚ್ಚಿನ ಕಾಲದ ಸಿಗ್ಲಿ ತಿಂದೇನ ಎಲ್ಲ ಬಿದ್ದೈತಿ ಒಂದು ಬಜ್ಜಾಗಿರೋ ಕಡೆ ಕಡೆ ಮಾಡಿದ್ದಾರೆ ಮುಂದೆ ಕೆಲವ ಉಪಯೋಗ ನಮ್ಮಂತಲ್ಲ ಈರುಳ್ಳಿ ನೆಲಸಿಕ್ಕಲ್ಲ ಈ ಈರುಳ್ಳಿ ಎತ್ತಿ ನೆಲಸಿಟ್ಟು ಈರುಳ್ಳಿ ಸ್ಟ್ಯಾಂಡ್ ಬರ್ತದಲ್ಲ ಅದನ್ನ ತಗೊಂಬ ಈರುಳ್ಳಿ ಸ್ಟ್ಯಾಂಡ್ ನೆಲ ಸಿಕ್ಕಲ್ಲ ಅವ್ನು ಎತ್ತಿ 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 ಇದು ಮಾಡೋದು ಈರುಳ್ಳಿ ಸ್ಟ್ಯಾಂಡ್ ಬರ್ತದಲ್ಲ ಅದೇ ನಾಲ್ಕು ಕಾಯಿ ಮಟ್ಟ ಹಾಕಿದೆ ಅದೇ ಬರೋರು ಚೆನ್ನಾಗಿ ಕಾಯ್ತಾನೆ ಚೆನ್ನಾಗಿ ಕವರ್ಕೊಂಡು 10 ಗಂಟೆ ಬಿಟ್ಟೈತೆ ಸ್ವಲ್ಪ 10 ಗಂಟೆ ಅಷ್ಟೇ ಎಲ್ಲ ತುಂಬ ಮನೆ ಒಳಗೆಲ್ಲ ಬರ್ತದೆ ಸೀತಾಕಾಲ ಮೂಲೆ ಮುಡ್ತೀನಿ ನೆಲನೆ ಸೀತಾಕಾಲ ನೀಟ ಭಾಳ ತುಂಬ ಇರ್ತದೆ ಅವ್ನು ನೋಡ್ತಾನೆ ಇವತ್ತು ಏನೆಲ್ಲ ಒತ್ತಂತೆ ಎಲ್ಲ ನೀರಾಗಿ ತೊಳಿತಾ ಕುಂತವ್ರಲ್ಲ ಅಂತ ಎಂತರ ಏನು ಒತ್ತಂತೆ ಎಲ್ಲ ನೀರಾಗ್ಬಿಟ್ಟು ಏನಕ್ಕಿಂತ ನಾ ಮನ್ಕತ್ತಕ್ಕೆಲ್ಲ ನೀರು ಹಾಕ್ತಾವಳ ಈ ಶನಿವಾರ ಬತ್ತವನು ಬೇಡ ಕಣಪ್ಪ ಅನ್ಕದ ನಾವು ನನ್ನ ಮನೆ ಕಡೆಗೆ ಬಿಡಲ್ಲ ಅಂತ ನೀನು ಗೊಂಬೆ ಹೊತ್ತು ಆ ಕಡೆ ಈ ಕಡೆ ಓಡಾಡ್ತಾ ಕುಂತವ್ಳು ಮನೇಲಿ ಏನೋ ಹಬ್ಬ ಮಾಡ್ತಾರೆ ಏನೋ ಹಬ್ಬ ಮಾಡ್ತಾರೆ ಮೊಸರುಗಾಲ ಕೂಗ್ತಾವ್ರೆ ಬಟ್ಲು ಫೀಡ್ಸ್ ನೋಡಿ ಮೊಸರು ಕೊಂಡೊಳಿಕೆ ಒಂದು ಹಬ್ಬ ನೋಡಿ ಒಂದು ದಿವಸ ಇದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಎರಡಕ್ಕೂ ಸಪ್ರೇಟು ಅವ್ರು ಸಣ್ಣಗೆ ಇದು ಒಂದು ರೂಢಿ ಆದಂಗೆ ನೋಡಿ ಇದಕ್ಕೆ ಸಪ್ರೇಟಾಗಿ ನೀನು ಹಾಕ್ಬೇಕು ಇದು ದೊಡ್ಡ ಸೈತಲ್ಲ ಅದಕ್ಕಿದಾಗುತ್ತೆ ನೀರು ಏಯ್ ಮುಚ್ಚ ಬಾಯ್ ಅವು ನೋಡ್ರಿ ತಂದೆ ತಡೆಯೋ ಏನು ಲೇಟ್ ಆಗಂಗಿಲ್ಲ ಒಂದು ಗಂಟೆ ಹೊಡೆದಂಗೆ ನೋಡಿ ಅದೇ ಏಯ್ ನಿಂಗಲ್ಲ ಸುಮ್ಮನೆ ರಾವಳ ಸಣ್ಣಳೆ ಏಯ್ ಹೊರಗಡೆ ಇದೈತಲ್ಲ ಅದೇ ಚೆಲ್ಲೀರು ಬಿಡ್ತೀನಿ ಈಗ ಚೆಲ್ಲೀರು ಅದು ಇಕ್ಕಲ್ಲ ಇನ್ನೇನು ಖಾಲಿ ಹಾಕಿ ಬಂದೈತೆ ಅಲ್ಲೇ ಅಡಿಗಡೆ ತಳದಲ್ಲಿ ಕುಂತಿರ್ತದಲ್ಲ ಅದನ್ನ ತಿನ್ನೋಕ್ಕೆ ಮೇಲ್ಗಡೆ ನೀರು ಚೆಲ್ತಾ ಕುಂತಾಳೆ ಈಗ ಕುಡ್ಕೊಂಡಲ್ಲ ಈಗ ಸುಮ್ಮನೆ ಅಡಿಗಡೆ ಈಗ ಇಟ್ಕೋಬೇಕು ಇಲ್ಲಾಂದ್ರೆ ದಬ್ಬ ಆಗ್ತಾಳೆ ಅದು ಹುಡುಗಿ ಮೊಸರು ಹೊಡಿಕೆ ಮಿಕ್ಸು ಆಟ ಅಡುಗೆ ಡೈಲಿ 3 ರಿಂದ ಇಟ್ಕೋಬೇಕು 200 ರೂಪಾಯಿ ತಿಂಡಿ ಜೋಳ ಇಷ್ಟೆಲ್ಲ ಬೆಳಗ್ಗೆ ಸಾಯಂಕಾಲ ಒಂದು 200 ರೂಪಾಯಿ ತಿಂಡಿ ತಗೋಗ್ತಾರೆ ನೋಡಿ ಜೋಳ ಎಲ್ಲ ಹಾಕಿದ್ರೆ ಅಕ್ಕಿ ಇರ್ತಾವಲ್ಲ ಅಕ್ಕಿನ ಹಾಕ್ಬಿಟ್ಟು ಇವೆಲ್ಲ ಹಿಂಗೆ ಮಿಕ್ಸ್ ಮಾಡ್ಬೇಕು
ಯಾಕೆ ನಾವು ಹೊರಗಡೆ ಬಿಟ್ಟು ಮೇಸಲ್ವಲ್ಲ, ಹಾಗಾಗಿ ಬೆಳಗ್ಗೆ ಸೈಕಲೇ ಟೈಮಿಗೆ ಕೊಡ್ತೀವಿ. ಅದು ತಿಂಕತ್ತೆ ಹೊರಗಡೆ ಬಿಟ್ಟು ಮೇಸೋದಾದರೆ ಸಾಯಂಕಾಲ ಬಂದಾಗ ಒಂದು ಟ್ರಿಪ್ ಕೊಟ್ಟರೆ ಸಾಕು. ಈಗೇನು ಬಿಡಲ್ವಲ್ಲ, ಬರೀ ಒಣವ್ರು ಮೇವಿಲ್ವಲ್ಲ, ಹಾಗಾಗಿ ಇವರಲ್ಲೇ ಮೇಂಟೈನ್ ಮಾಡ್ಬೇಕಷ್ಟೆ. ಫ್ರೆಂಡ್ಸ್, ಏನಂದರೆ ಇವತ್ತು ಬೆಳಗಿನ ತಿಂಡಿನ ನಾನು ಗ್ಯಾಸ್ ಮೇಲೆ ಪಲಾವ್ ಮಾಡ್ತಾ ಇದ್ದೀನಿ. ಇವತ್ತು ಒಲೆಯಲ್ಲಿ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಎದ್ದಿದ್ದು ಲೇಟ್ ಆಗಿತ್ತು, ಅದಕ್ಕೋಸ್ಕರ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೇನಂದರೆ ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ದೀರಾ ನಿಮ್ಮದು ಮ್ಯಾರೇಜ್ ಆಗಿ ಎಷ್ಟು ಇಯರ್ ಆಯ್ತು ಅಂತ ಅಂದ್ಬಿಟ್ಟು. ನಮ್ಮದು ಮ್ಯಾರೇಜ್ ಆಗಿ 5 years ಆಗಿದೆ ಫ್ರೆಂಡ್ಸ್. ಅಂದರೆ ಏನಂತ ಅಂದರೆ ನಮ್ಮದು ಮ್ಯಾರೇಜ್ ಆದಮೇಲೆ 5 years ಆದಮೇಲೆ ಇದು ನಮ್ಮದು ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲ. ಏನಂತ ಅಂದರೆ ನಮ್ದು ಆಲ್ರೆಡಿ 2 ಸಲ ಪ್ರೆಗ್ನೆನ್ಸಿ ನಿಂತು ಅಬಾರ್ಷನ್ ಆಗಿದೆ. ನಮಗೆ ಮ್ಯಾರೇಜ್ ಆಗಿ 2 yearsಗೆ ನನಗೆ ಒಂದ್ಸಲ ಕನ್ಫರ್ಮ್ ಆಗಿತ್ತು. ನಾವು ಹಾಸ್ಪಿಟಲ್ಗೂ ಹೋಗಿ ಕನ್ಫರ್ಮ್ ಮಾಡ್ಕೊಂಡಿದ್ದು. ಟಿಪ್ಟೂರಲ್ಲಿ ತೋರಿಸ್ತಾ ಇದ್ದೋ, ಅಲ್ಲಿ ಸುನಿಲ್ ಬಾಬು ಅಂತ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ತೋರಿಸಿ ಕನ್ಫರ್ಮ್ ಮಾಡ್ಕೊಂಡಿದ್ದೋ. ಬಟ್ ಏನಂದರೆ ಆಗ ನಾವು ಕೇರಳದಲ್ಲಿದ್ದೋ, ನಮಗೆ ಆಗ ಆಲ್ರೆಡಿ 3 month ಆಗೋದಕ್ಕೆ ಬಂದಿತ್ತು. ಜರ್ನಿ ಮಾಡಿ ನನಗೆ ಅಬಾರ್ಷನ್ ಆಗಿತ್ತು. ಕೇರಳದಲ್ಲಿದ್ದೋ ಜರ್ನಿ ಮಾಡೋದಕ್ಕೆ ಹೋಗಿ, ಕೇರಳಕ್ಕೆ ಹೋಗೋದಕ್ಕೆ ಹೋಗಿ ನನಗೆ ಆವಾಗ 3 monthಗೆ ಅಬಾರ್ಷನ್ ಆಗಿದ್ದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿ ನಮ್ಮಮ್ಮ ಡೆತ್ ಆಗೋ ಟೈಮಲ್ಲಿ ನನಗೆ ಕನ್ಫರ್ಮ್ ಆಗಿತ್ತು. ನಮ್ಮಮ್ಮ ಡೆತ್ ಆಗಿದ್ದ ದಿನವೇ ನನಗೆ ಅಬಾರ್ಷನ್ ಆಗಿತ್ತು. ಇದು 3ನೇ ಸಲ. ಇದು ಏನೂ ಆಗದಲ್ಲೇ ಇರಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ನಿಜ, ನಮ್ಮಮ್ಮ ಸತ್ತಾಗ ನನಗೆ ಆಲ್ರೆಡಿ ಎಷ್ಟು ಆಗಲೂ 2 month ಆಗೋದಕ್ಕೆ ಬಂದಿತ್ತು ಫ್ರೆಂಡ್ಸ್. ನನ್ನನ್ನು ನಮ್ಮಮ್ಮನಿಗೆ ಮಣ್ಣು ಕೊಡೋದಕ್ಕೂ ಕರ್ಕೊಂಡು ಹೋಗಲಿಲ್ಲ. ಯಾಕೆಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಲಿಲ್ಲ. ಮತ್ತು ನನ್ನ ಗಂಡನ ಕೈಲೂ ಸಹ ಸಭಾ ಒರೆಸ್ಲಿಲ್ಲ. ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಾಳೆ, ಸಭಾ ಒರೆಸ್ಬಾರ್ದು ಅಂತ ಸಭಾ ಒರೆಸ್ಲಿಲ್ಲ. ಬಟ್ ಅವರು ಅಲ್ಲಿ ಮಣ್ಣು ಮಾಡಿ ಮನೆಗೆ ಬರೋ ಅಷ್ಟರೊಳಗೆ ನನಗೆ ಅಬಾರ್ಷನ್ ಆಗಿತ್ತು ಆ ಟೈಮಲ್ಲಿ. ಇವತ್ತು ವಾರ ಅಂದ್ಬಿಟ್ಟು ಅಲ್ಲೇ ಕೋಶಂಬರಿ ಎಲ್ಲ ರೆಡಿ ಆಯ್ತೈತೆ ಅಂತ ಯಾರೇ ತಿಂಡಿ ರೆಡಿ ಮಾಡಾಕ್ಬಿಟ್ಟಾರೆ ಪಟ್ನೆ. ನಾನು ತಿಂಡಿ ಮಾಡಿ ನೆಲಸಿ ಇಟ್ಟು ಪಾತ್ರೆ ಬೆಳಗಿ ಕೋಸಂಬರಿ ಮಾಡಕ್ಕೆ ಬಂದಿದ್ದೀನಿ. ನನ್ನ ಗಂಡ ಸ್ನಾನ ಮಾಡ್ಕೊಂಡು ಓಡಾಡ್ತಾರೆ. ನೀರೊಳಗೆ ಊರೇ ಹಾಕೊಳ್ಳಿಲ್ಲ ನಾನು, ಕೊಟ್ಟಿಗೆ ಕಸ ಕೇರ್ದಿಲ್ವಾ? ಸ್ಲೋ ನನ್ನ ಗಂಡ ನಿಧಾನ. ಇವಳು 5G ಬಿಡಪ್ಪ, 4G. ನಿಧಾನ ಕೆಲಸ ಮಾಡೋದ್ರಲ್ಲಿ ನಾನು ಅಷ್ಟು ಬೇಗ ಇಷ್ಟು ಕೆಲಸ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಆ ತಿಂಡಿ ಒಂದು ಇದು ಮಾಡಿಬಿಟ್ರೆ ಮುಗೀತು. ತಿಂಡಿ ಮಾಡಿ ಏನು ಮಾಡಿದೆ? ನಾನು ತಿಂಡಿ ಮಾಡಿ ನೆಲಸಿ ಇಟ್ಟು ಪಾತ್ರೆ ಬೆಳಗಿ ಕೋಸಂಬರಿ ಮಾಡಕ್ಕೆ ಬಂದಿದ್ದೀನಿ. ನಾನು ಗಂಟು ಬೆಳಗಿದ ಬರೀ ಏನು ಸ್ನಾನ ಮಾಡ್ಕೊಂಡು ನೀರು ಕಾಸ್ಕೊಂಡು ಸ್ನಾನ ಮಾಡ್ಕೊಂಡು ಓಡಾಡಿದ್ದೆ ಆಯಿತು ಅಷ್ಟೇ. ಇದೇ ಮನೆ ಮಡಿಕೊಂಡು ಕೊಯ್ಲ್ಲ, ಇದೇನು ಹಂಗೆ ಕೈ ಹೆಂಗೆ ಹೋಗ್ತಿದೆ, ಬೆಳ್ಳು ಹೋಯ್ತು. ಆಮೇಲೆ ಬಟ್ರಗಳೆಲ್ಲ ಹಿಂಗೆ ಮನೆ ಮೇಲೆಲ್ಲ ಇಕ್ಕಲ್ಲ, ಮತ್ತೆ ಮನೆ ಮೇಲಿಂದ ಇದ್ರೊಳಗೆ ಬಚ್ಚಾಕ್ಬೇಕಾ? ಅದ್ರ ಬದಲು ಟೆಕ್ನಾಲಜಿ ಬಿಡಪ್ಪ. ಬೆಳ್ಳು ಕುಯ್ಕೊಂಡ್ರೆ ಗೊತ್ತಾಗಿದೆ. ಡೈರೆಕ್ಟ್ ಹಿಂಗೆ ಬೂಸಿಗೆ ಹಾಕ್ಬೋದು, ಮನೆ ಮೇಲೆ ಕಟ್ ಮಾಡಿ. ಮತ್ತೆ ಈಗವ ಇದೆಲ್ಲ ಪೂಜೆ ಎಲ್ಲ ಆಗಿದೆ. ಪಲಾವ್ ರುಬ್ಬಿತ್ತಿಲ್ವ ಮಸಾಲವ? ರುಬ್ಬಿದ್ದೆ. ಮತ್ತು ಹಿಂಗೆ ವೈಟ್ ಬಂದೈತಲ್ಲ ಗೊತ್ತಾ? ಕೊತ್ತಂಬರಿ ಸೊಪ್ಪು ಇಲ್ವಲ್ಲ? ಇನ್ನು ಕೊತ್ತಂಬರಿ ಸೊಪ್ಪು ಬಂದಬೇಕು. ಅಕ್ಕಿ ಇಲ್ಲ ಅಂದ್ರೆ ಮಾಡ್ಬಿಡ್ತಾಳೆ ಅನ್ನಮ್ಮ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಪಲಾವ್ ನಿಂದ ಬಂದ. ಬೋಂಡ್ಗಂಡು ಹಾಕು ನೆಂಚಕ್ಕೆ. ಹೆಸ್ರು ಬೇಳೆ ಮಾಡಿದ್ದೀನಲ್ಲ, ಕೋಸಂಬರಿ. ಸಾಕಿಬು ನಮ್ಮ ಫೇವ್ರೇಟ್ ಕೋಸಂಬರಿ. ನನ್ನ ಗಂಡಂಗೆ ಕೋಸಂಬರಿ, ಆಮೇಲೆ ಕಡಲೆಬೇಳೆ, ಆಮೇಲೆ ಕಡಲೆಕಾಳು ಉಸ್ಲಿ. ನೋಡಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಇಲ್ಲಲ್ಲೇ ತಿಂಡಿ ತಿಂತಾ ಇದ್ದಾರೆ. ಪಲಾವು, ಹೆಸ್ರು ಬೇಳೆ. ಇವತ್ತು ಶನಿವಾರ. ಚೆನ್ನಾಗೈತಾ? ಅಂದರೆ ಹೆಸ್ರು ಬೇಳೆಗೆ ತೆಂಗಿನ ತುರಿ ಹಾಕ್ಬೇಕಾಯ್ತು. ತೆಂಗಿನ ತುರಿ ಒಂದು ಸ್ಕಿಪ್ ಆಗೈತೆ. ನಮ್ಮವೆಲ್ಲ ಇವಾಗಿನ ತೆಂಗಿ ಸಸಿ. ಅಲ್ಲಿ ಇಲ್ಲಿ ಊರೊಳಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕೆಲ್ಸಕ್ಕೆ ಹೋಯ್ತಾ ತಾಮ್ರವೇ. ಈಗ ಅಲ್ಲಿ ಕೆಲ್ಸಕ್ಕೆ ಹೋಯ್ತೀವಿ ನಾನು, ಕಾಯಿಗಳು ಸಿಗಲ್ಲ. ಊರೊಳಗೆ ಒಂದು 10 ಮರ ಇದ್ದಾವೆ. ನನ್ನ ಗಂಡ ಕಿತ್ಕೊಂಬರಲ್ಲ ಫ್ರೆಂಡ್ಸ್. ಹಂಗೇನೆ ಕಾಯಿ ಇಲ್ದಲ್ಲೇ ಸಾಂಬಾರು ಮಾಡು ಅಂತಾರೆ. ಅದೇನು ಬೇಡ. ಚೆನ್ನಾಗಿತ್ತು, ಸೂಪರ್ ಮಾಡಿ.
ನೀರು ಸುತ್ತ ಹಾಕೊಂಡಿದ್ದೀನಿ ನೋಡಿ ಸರಿಯೇ ಸುತ್ತೈತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.